ಅರೆ ಅರೆ ತಮ್ಮ, ಓಂ ಶಾಂತಿ. ಇದು ವಿಚಿತ್ರವಾದ ಸತ್ಸಂಗವಾಗಿದೆ. ಇಲ್ಲಿ ನಿಮಗೆ ಬದುಕಿದ್ದಂತೆಯೇ ಸಾಯುವುದನ್ನು ಕಲಿಸಿಕೊಡಲಾಗುತ್ತದೆ. ಜೀವಿಸಿದಂತೆಯೇ ಸಾಯುವವರೇ ಅಂಶಗಳಾಗುತ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಪರಿಚಯವಾದರ ಹೊಸದರಲ್ಲಿ ತುಂಬಾ ಸ್ನೇಹ, ತುಂಬಾ ಕಾಳಜಿ ವಹಿಸುತ್ತಾರೆ. ಆದರೆ ಅದೆಲ್ಲ ಕೊನೆವರೆಗೂ ಇರಲ್ಲ. ನಮ್ಮ ಅವಶ್ಯಕತೆ ಏನೂ ಇಲ್ಲ ಅಂತ ಗೊತ್ತಾದ್ರೆ ನಮ್ಮನ್ನು ಯಾರೂ ನೋಡುವುದಿಲ್ಲ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ನಾವು ವಿನಾಶಕ್ಕೆ ಮೊದಲೇ ಸಂಪನ್ನರಾಗಬೇಕು. ಯಾವ ಮಕ್ಕಳು ಜ್ಞಾನ ಮತ್ತು ಯೋಗದಲ್ಲಿ ಶಕ್ತಿಶಾಲಿಗಳಾಗಿರುತ್ತಾರೆ ಅವರಿಗೆ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುವ ಹವ್ಯಾಸವಾಗುತ್ತಾ ಹೋಗುತ್ತೆ. ಅವರು ಸರ್ವಿಸ್ ಇಲ್ಲದೆ ಇರಲು ಸಾಧ್ಯವೇ ಇಲ್ಲ. ಜಿನ್ ತರಹ ಓಡುತ್ತಾ ಇರ್ತಾರೆ. ಸರ್ವಿಸಿನ ಜೊತೆಗೆ ಸ್ವಯಂ ಅನ್ನು ಸಂಪನ್ನ ಮಾಡಿಕೊಳ್ಳುವ ಚಿಂತೆ ಇರುವುದು. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ, ಆತ್ಮಗಳು ಈಗ ಸಾಕಾರದಲ್ಲಿದ್ದೀರಿ ಮತ್ತು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೀರಿ. ಯಾಕೆಂದ್ರೆ ದತ್ತು ಆಗಿದ್ದೀರಿ. ಇವರು ಸಹೋದರಿಯರನ್ನಾಗಿ ಮಾಡುತ್ತಾರೆ ಎಂದು ನಿಮ್ಮ ಬಗ್ಗೆ ಎಲ್ಲರೂ ಹೇಳುತ್ತಾರೆ. ಮಕ್ಕಳಿಗೆ ತಂದೆಯು ತಿಳಿಸಿದ್ದಾರೆ, ಮೂಲತಃ ನೀವು ಆತ್ಮಗಳು ಸಹೋದರರಿದ್ದೀರಿ. ಮನುಷ್ಯರ ಜೀವನ ಚರಿತ್ರೆಯನ್ನಂತೂ ತಿಳಿದುಕೊಂಡಿದ್ದಾರೆ. ಆದರೆ ಯಾರು ಹಿರಿಯರು ಬಂದು ಹೋಗಿದ್ದಾರೆಯೋ ಅವರೊಬ್ಬರ ಜೀವನ ಕಥೆಯೂ ಗೊತ್ತಿಲ್ಲ. ಶಿವನಿಗೆ ಎಷ್ಟೊಂದು ಮಂದಿ ಪೂಜಾರಿಗಳಿದ್ದಾರೆ, ಪೂಜೆ ಮಾಡುತ್ತಾರೆ. ಮತ್ತೆ ತಮ್ಮ ಬಾಯಿಂದಲೇ ಈಶ್ವರನು ಕಲ್ಲು ಮುಳ್ಳನಲ್ಲಿದ್ದಾರೆ, ಕಣಕಣದಲ್ಲಿದ್ದಾರೆಂದು ಹೇಳುತ್ತಾರೆ. ಅಂದ ಮೇಲೆ ಇದು ಜೀವನ ಕಥೆಯಾಯಿತೆ, ಇದು ಬುದ್ಧಿವಂತಿಕೆಯ ಮಾತಾಗಲಿಲ್ಲ. ತಮ್ಮನ್ನು ಸಹ ಪತಿತರೆಂದು ಹೇಳಿಕೊಳ್ಳುತ್ತಾರೆ. ಪತಿತ ಎಂಬ ಶಬ್ದವು ಎಷ್ಟು ಕೆಟ್ಟದ್ದಾಗಿದೆ. ಪತಿತರೆಂದರೆ ವಿಕಾರಿಗಳು. ನೀವಿದನ್ನು ತಿಳಿಸಬಹುದು. ನಾವು ಬ್ರಹ್ಮ ಕುಮಾರಿಯರೆಂದು ಏಕೆ ಕರೆಸಿಕೊಳ್ಳುತ್ತೇವೆ? ಏಕೆಂದರೆ ಬ್ರಹ್ಮನ ಸಂತಾನರಾಗಿದ್ದೇವೆ, ದತ್ತು ಮಕ್ಕಳಾಗಿದ್ದೇವೆ. ನಾವು ಗರ್ಭ ವಂಶಾವಳಿಯಲ್ಲ, ಮುಖ ವಂಶಾವಳಿ ಆಗಿದ್ದೇವೆ. ಬ್ರಾಹ್ಮಣಿಯರೆಂದರೆ ಸಹೋದರಿಯರಾದಿರಲ್ಲವೇ? ಅಂದ ಮೇಲೆ ಸಹೋದರಿಯರ ನಡುವೆ ಕುದೃಷ್ಟಿ ಇರಲು ಸಾಧ್ಯವಿಲ್ಲ. ಕೆಟ್ಟ ವಿಕಾರಗಳು ಮುಖ್ಯವಾಗಿ ಕಾಮ ವಿಕಾರದ್ದಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಸಂಬಂಧಗಳು ತೀರಾ ಅಳಿಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ. ಇಲ್ಲವಾದರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕೂಡ ಕೈಯಾಗಿ ಕಾಡಬಹುದು. ಅಣ್ಣ, ಬಾಬಾ ಹೇಳ್ತಾರೆ, ನೀವು ಯಾವುದೇ ಧರ್ಮದವರಿಗೆ ತಿಳಿಸಿ, ಪುನರ್ಜನ್ಮವಂತೂ ಎಲ್ಲರಿಗೂ ತೆಗೆದುಕೊಳ್ಳಲೇಬೇಕು ಮತ್ತು ಮೇಲಿನಿಂದಲೂ ಹೊಸ ಆತ್ಮವರು ಬರುತ್ತಾರೆ. ಆದ್ದರಿಂದ ತಂದೆ ತಿಳಿಸ್ತಾರೆ, ನೀವು ಸಹ ಮನುಷ್ಯರಾಗಿದ್ದೀರಿ. ಮನುಷ್ಯರಿಗೆ ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ, ಇದರ ರಚಯಿತ ಯಾರು, ಈ ಚಕ್ರ ಸುತ್ತುವುದರಲ್ಲಿ ಎಷ್ಟು ಸಮಯ ಹಿಡಿಸುತ್ತೆ ಎಂಬ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದಿರಬೇಕು. ಇದು ನಿಮಗೆ ಅಷ್ಟೇ ಗೊತ್ತಿದೆ, ದೇವತೆಗಳಿಗೂ ಸಹ ಗೊತ್ತಿಲ್ಲ. ಮನುಷ್ಯರು ಇದನ್ನ ಅರಿತುಕೊಂಡು ನಂತರ ದೇವತೆಗಳಾಗ್ತಾರೆ. ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುವವರು ತಂದೆಯಾಗಿದ್ದಾರೆ. ತಂದೆಯು ತನ್ನ ಮತ್ತು ರಚನೆಯ ಪರಿಚಯವನ್ನ ಕೊಡ್ತಾರೆ. ನೀವು ಸಹ ತಿಳಿದುಕೊಂಡಿದ್ದೀರಿ, ನಾವು ಬೀಜ ರೂಪ, ತಂದೆಯ ಬೀಜ ರೂಪ ಮಕ್ಕಳಾಗಿದ್ದೇವೆ. ಹೇಗೆ ತಂದೆಯು ಈ ಉಲ್ಟಾ ವೃಕ್ಷದ ಬಗ್ಗೆ ತಿಳಿದುಕೊಂಡಿದ್ದಾರೆಯೋ ಹಾಗೆಯೇ ನಾವು ಸಹ ತಿಳಿದಿದ್ದೇವೆ. ಇದನ್ನ ಮನುಷ್ಯರಿಗೆ ಎಂದು ತಿಳಿಸಲು ಸಾಧ್ಯವಿಲ್ಲ. ನಿಮಗೆ ತಂದೆಯೇ ತಿಳಿಸಿದ್ದಾರೆ, ಎಲ್ಲಿಯವರೆಗೆ ನೀವು ಬ್ರಹ್ಮನಿಗೆ ಮಕ್ಕಳಾಗುವುದಿಲ್ಲವೋ ಅಲ್ಲಿಯವರೆಗೆ ಇಲ್ಲಿ ಬರಲು ಸಾಧ್ಯವಿಲ್ಲ. ತಂದೆಯು ಭಾರತದಲ್ಲಿಯೇ ಬರುತ್ತಾರೆ. ಆದ್ದರಿಂದ ಭಾರತದಲ್ಲಿಯೇ ಈ ಈಶ್ವರೀಯ ವಿಶ್ವವಿದ್ಯಾಲಯವು ತೆರೆಯುತ್ತಿರುತ್ತದೆ. ಮುಂದೆ ಹೋದಂತೆ ವಿದೇಶದಲ್ಲಿಯೂ ತೆರೆಯಲ್ಪಡುತ್ತಾ ಹೋಗುತ್ತದೆ. ಬಹಳಷ್ಟು ವಿದ್ಯಾಲಯಗಳು ಬೇಕು. ಇಲ್ಲಿ ಅನೇಕರು ಬಂದು ಹೋಗುತ್ತಾರೆ. ಮತ್ತೆ ಯಾವಾಗ ವಿದ್ಯಾಭ್ಯಾಸವು ಪೂರ್ಣವಾಗುವುದೋ ಆಗ ಎಲ್ಲರೂ ದೇವಿ ದೇವತಾ ಧರ್ಮಕ್ಕೆ ವರ್ಗಾಯಿತರಾಗುತ್ತಾರೆ. ಅರ್ಥಾತ್ ಮನುಷ್ಯರಿಂದ ದೇವತೆಗಳಾಗುತ್ತಾರೆ. ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಲ್ಲವೇ? ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರೆಂಬ ಗಾಯನವಿದೆ. ಇಲ್ಲಿ ಇದು ಮನುಷ್ಯರ ಪ್ರಪಂಚವಾಗಿದೆ. ಸತ್ಯಯುಗವು ದೇವತೆಗಳ ಪ್ರಪಂಚವಾಗಿದೆ. ದೇವತೆಗಳು ಮತ್ತು ಮನುಷ್ಯರಲ್ಲಿ ರಾತ್ರಿ ಹಗಲಿನ ಅಂತರವಿದೆ, ದಿನ ರಾತ್ರಿ.
ಈಗ ಎಲ್ಲರೂ ಭಕ್ತರಿದ್ದಾರೆ, ಪೂಜಾರಿಗಳಾಗಿದ್ದಾರೆ. ಈಗ ನೀವು ಪೂಜಾರಿಗಳಿಂದ ಪೂಜ್ಯರಾಗುತ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನಂದ್ರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರೋ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಸ್ನೇಹ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡೋದು. ಅಣ್ಣ, ಬಾಬಾ ಹೇಳ್ತಾರೆ ಇದೆಲ್ಲವೂ ಮುಳುಗಿ ಹೋಗುತ್ತೆ, ಇಲ್ಲಿ ನೀರು ಆವರಿಸಿ ಬಿಡುತ್ತೆ, ಬಾಕಿ ಸ್ವರ್ಗವೇ ಮುಳುಗೋದಿಲ್ಲ. ಅಲ್ಲಿ ಎಷ್ಟೊಂದು ಅಪಾರ ಧನ ಇತ್ತು. ತಂದೆ ತಿಳಿಸ್ತಾರೆ, ಒಂದೇ ಸೋಮನಾಥ ಮಂದಿರವನ್ನ ಮುಸಲ್ಮಾನರು ಎಷ್ಟೊಂದು ಬಾರಿ ಲೂಟಿ ಮಾಡಿದ್ರು. ಈಗ ನೋಡಿ ಏನೂ ಉಳಿದಿಲ್ಲ. ಭಾರತದಲ್ಲಿ ಯಥೇಚ್ಛವಾಗಿ ಹಣವಿತ್ತು. ಭಾರತವನ್ನೇ ಸ್ವರ್ಗವೆಂದು ಹೇಳಲಾಗುತ್ತಿತ್ತು. ಈಗ ಇದನ್ನ ಸ್ವರ್ಗವೆಂದು ಹೇಳಲಾಗುತ್ತದೆಯೇ? ಈಗಂತೂ ನರಕವಾಗಿದೆ, ಮತ್ತೆ ಸ್ವರ್ಗವಾಗುವುದು. ಸ್ವರ್ಗವನ್ನ ಯಾರು ಸ್ಥಾಪಿಸುತ್ತಾರೆ, ನರಕವನ್ನಾಗಿ ಯಾರು ಮಾಡ್ತಾರೆ? ಇದನ್ನ ನೀವೀಗ ಅರಿತುಕೊಂಡಿದ್ದೀರಿ. ರಾವಣ ರಾಜ್ಯವು ಎಷ್ಟು ಸಮಯ ನಡೆಯುತ್ತೆ ಎಂಬುದನ್ನ ತಂದೆಯು ತಿಳಿಸುತ್ತಾರೆ. ರಾವಣ ರಾಜ್ಯದಲ್ಲಿ ಅನೇಕ ಧರ್ಮಗಳಾಗಿ ಬಿಡುತ್ತದೆ. ಆದರೆ ರಾಮ ರಾಜ್ಯದಲ್ಲಿ ಕೇವಲ ಸೂರ್ಯವಂಶಿ, ಚಂದ್ರವಂಶೀಯರೇ ಇರುತ್ತಾರೆ. ಈಗ ನೀವು ಓದುತ್ತಿದ್ದೀರಿ, ಈ ವಿದ್ಯೆಯು ಮತ್ಯಾರ ಬುದ್ಧಿಯಲ್ಲೂ ಇಲ್ಲ. ಯಾಕೆಂದ್ರೆ ಮನುಷ್ಯರಂತೂ ರಾವಣ ರಾಜ್ಯದಲ್ಲಿದ್ದಾರೆ. ರಾಮ ರಾಜ್ಯವು ಸತ್ಯುಗದಲ್ಲಿರುತ್ತೆ. ಲಾಸ್ಟ್ ಫಸ್ಟ್ ಬರುವುದಕ್ಕಾಗಿ ಮಹಾವೀರರಾಗಿ ಪುರುಷಾರ್ಥ ಮಾಡಬೇಕಾಗಿದೆ. ಮಾಯೆಯ ಬಿರುಗಾಳಿಗೆ ಅಲುಗಾಡಬಾರದು. ತಂದೆಯ ಸಮಾನ ದಯಾ ಹೃದಯಿಯಾಗಿ ಮನುಷ್ಯರ ಬುದ್ಧಿಯ ಬೀಗವನ್ನು ತೆರೆಯುವ ಸೇವೆ ಮಾಡಬೇಕಾಗಿದೆ. ಜ್ಞಾನ ಸಾಗರನಲ್ಲಿ ಪ್ರತಿನಿತ್ಯವೂ ಜ್ಞಾನ ಸ್ನಾನ ಮಾಡಿ ದೇವತೆಗಳಾಗಬೇಕಾಗಿದೆ. ಒಂದು ದಿನವೂ ಸಹ ವಿದ್ಯಾಭ್ಯಾಸವನ್ನು ತಪ್ಪಿಸಬಾರದು. ನಾವು ಭಗವಂತನ ವಿದ್ಯಾರ್ಥಿಗಳಾಗಿದ್ದೇವೆಂಬ ನಶೆಯಲ್ಲಿರಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ಗಂಭೀರತೆಯ ಗುಣದ ಮೂಲಕ ಪೂರ್ತಿ ಅಂಕವನ್ನ ಜಮಾ ಮಾಡಿಕೊಳ್ಳುವಂತಹ ಗಂಭೀರತೆಯ ದೇವಿ ಅಥವಾ ದೇವತೆ ಭವ. ವರ್ತಮಾನ ಸಮಯ ಗಂಭೀರತೆಯ ಗುಣದ ಅವಶ್ಯಕತೆ ಬಹಳ ಇದೆ. ಯಾಕೆಂದ್ರೆ ಹೇಳಿಕೊಳ್ಳುವ ಅಭ್ಯಾಸ ಬಹಳವಾಗಿ ಬಿಟ್ಟಿದೆ. ಏನು ಬಾಯಿಗೆ ಬರುವುದು ಅದನ್ನ ಹೇಳ್ಬಿಡ್ತಾರೆ. ಯಾರಾದರೂ ಏನಾದರೂ ಒಳ್ಳೆ ಕೆಲಸ ಮಾಡಿ ನಂತರ ಅದನ್ನ ಹೇಳಿಕೊಂಡು ಬಿಟ್ಟರೆ ಅದರ ಸಮಾಪ್ತಿಯಾಗಿ ಬಿಡುತ್ತೆ. ಅರ್ಧವೇ ಜಮಾ ಆಗುವುದು ಮತ್ತು ಯಾರು ಗಂಭೀರವಾಗಿರ್ತಾರೆ ಅವರದ್ದು ಪೂರ್ತಿ ಜಮಾ ಆಗುತ್ತೆ. ಆದ್ದರಿಂದ ಗಂಭೀರತೆಯ ದೇವಿ ಅಥವಾ ದೇವತಾ ಆಗಿ ಮತ್ತು ತಮ್ಮ ಪೂರ್ತಿ ಮಾರ್ಕ್ಸ್ ಜಮಾ ಮಾಡಿಕೊಳ್ಳಿ. ವರ್ತಮಾನ ಸಮಯ ವರ್ಣನೆ ಮಾಡುವುದರಿಂದ ಮಾರ್ಕ್ಸ್ ಕಡಿಮೆಯಾಗಿ ಬಿಡುತ್ತೆ. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ಬಿಂದು ರೂಪದಲ್ಲಿ ಸ್ಥಿತರಾಗಿದ್ದಾಗ ಸಮಸ್ಯೆಗಳಿಗೆ ಸೆಕೆಂಡ್ನಲ್ಲಿ ಬಿಂದು ಹಾಕಲು ಸಾಧ್ಯವಾಗುತ್ತೆ. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಂ ಶಾಂತಿ.